ಇತಿಹಾಸದಲ್ಲಿ ಕಳೆದ 15 ವರ್ಷಗಳಲ್ಲಿ ಮೋದಿ ಎಷ್ಟು ಪ್ರೆಸ್ ಅನ್ನ ಅಡ್ರೆಸ್ ಮಾಡಿದ್ದಾರೆ, ಎಷ್ಟು ಮೀಡಿಯಾನ ಅಡ್ರೆಸ್ ಮಾಡಿದ್ದಾರೆ, ಏನ್ ಮಾತಾಡಿದ್ದಾರೆ. ಮಧ್ಯರಾತ್ರಿ ಬರ್ತಾರೆ ಕಂಟೆಂಟ್ ಕ್ರಿಯೇಟರ್, ವಿಡಿಯೋ ಕ್ರಿಯೇಟರ್ ತರ ಮಧ್ಯರಾತ್ರಿ ಬಂದು ನಿಮ್ಮ ಮೊಬೈಲ್ ಹಿಡ್ಕೊಂಡು ಮಾತಾಡೋದು ಯಾವ ಪುಣ್ಯಕ್ಕದು? ನಿಮ್ಗೆ ಯಾಕೆ ಬೇಕದು? ಮುಚ್ಕೊಂಡು ಹೋಗಲ್ಲ. ನಿಮ್ 4ನೇ ಅಂಗ ಅಲ್ವಾ ಮಾಧ್ಯಮ, 4th ಪಿಲ್ಲರ್ ಅಂತ ಕರಿತೀವಿ. ನಿಮ್ 4th ಪಿಲ್ಲರ್ ಇದ್ರಿಗೆ ಅಕೌಂಟಬಿಲಿಟಿ ಕೊಡ್ಲಿ. ಎದೆ ಸೀಳಿದ್ರೆ 3 ಅಕ್ಷರ ಇದೆಯೋ 6 ಅಕ್ಷರ ಇದೆಯೋ ನೋಡ್ಕೊಂಡ್ ಬರಕ್ ಹೇಳಿ. ಎದೆಲೆಲ್ಲ ಅಕ್ಷರ ಇಲ್ಲದೆ ಇಷ್ಟೆಲ್ಲ ಸಾಧನೆ ಮಾಡ್ಬಿಟ್ರು. ಏನು ಇವ್ರಿಗೆ ಲಾಜಿಕಲ್ ಉತ್ತರಗಳು ಸಿಗಲ್ವಲ್ಲ, ಹಾಗೆಲ್ಲ ಇವ್ರು ಏನ್ ಮಾಡ್ತಾರೆ, ಹಿಂದೂ ಮುಸ್ಲಿಂ ತಂದಿಟ್ಬಿಡ್ತಾರೆ. ಮುಗಿರಿ ಮಕ್ಕೆ ಸತ್ಯವಾದ ಮಾತು ಹೇಳಿದ್ರಿ ಹಿಂದೆ. ನೀವೇನ್ ಪ್ರಶ್ನೆ ಕೇಳಿದ್ರು ಅವ್ರ ಹತ್ರ ಇರೋದ್ ರೆಡಿ, ಒಂದೇ ಉತ್ತರ ಘಟ ಟೋಪಿ ಹಿಜಾಬ್. ಮೂರೇ ಅವ್ರಿಗೆ ಕಾಣಿಸ್ತಾರೆ. ಘಟ ಟೋಪಿ ಹಿಜಾಬ್ ದೇಶದ ಕತೆ ಇಷ್ಟೇ ಕಣಮ್ಮ, ಚಿಂತೆ ಮಾಡಿ ಲಾಭ ಇಲ್ಲಮ್ಮ. 21 ಮಕ್ಕಳು ಪಾಕಿಸ್ತಾನದವರು ಬಾಂಗ್ಲಾದೇಶದವರು ಅಲ್ಲ. ಸತ್ತಿರೋ 21 ಮಕ್ಕಳು ಇದೇ ಭಾರತ ದೇಶದ ಪ್ರಜೆಗಳು. ಆ ಭಾರತ ದೇಶದ ಪ್ರಜೆಗಳು ಸತ್ತಾಗ ಅವರ ಸಾವಿಗೆ ನ್ಯಾಯ ಕೇಳೋದು, ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಾ ಇರೋರ ವಿರುದ್ಧ ಧ್ವನಿ ಎತ್ತೋದು ದೇಶ ಪ್ರೇಮದ ಕೆಲಸ. ನಿಜವಾದ ದೇಶ ಪ್ರೇಮಿಗಳು ನಾವು. ನಿಜವಾದ ದೇಶ ಪ್ರೇಮಿಗಳು ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಕಟ್ಕೊಂಡು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಿದಾರಲ್ಲ ಅವರು ನಿಜವಾದ ದೇಶ ಪ್ರೇಮಿಗಳು. ಅಟ್ಲೀಸ್ಟ್ ತಮ್ಮ ಕೈಲಾದಷ್ಟು ರೆಸಿಸ್ಟೆನ್ಸ್ ನ ತೋರಿಸ್ತಾ ಇದಾರಲ್ಲ, ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದಾರಲ್ಲ, 21 ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಕೇಳ್ತಾ ಇದಾರಲ್ಲ, ಅವರೆಲ್ಲರೂ ನಿಜವಾದ ದೇಶ ಪ್ರೇಮಿಗಳು. ಯಾರ್ಯಾರು ವಿರೋಧ ಮಾಡ್ಕೊಂಡು ಟ್ವೀಟ್ ಮಾಡ್ಕೊಂಡು ಕಮೆಂಟ್ ಮಾಡ್ಕೊಂಡು ಮೀಡಿಯಾ ಸಿಕ್ತು ಅಂದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡ್ತಿದಾರಲ್ಲ, ಅವರೆಲ್ಲ ಹುಸಿ ದೇಶ ಪ್ರೇಮಿಗಳು, ಹುಸಿ ರಾಷ್ಟ್ರವಾದಿಗಳು, ಜೊತೆಗೆ ಜನ ವಿರೋಧಿಗಳು. ಹೋಗಿದ್ರ ಸಂಸತ್ ಮೇಲೆ ದಾಳಿ ಮಾಡೋದಕ್ಕೆ? ಇವ್ರದೇ ಇಂಟೆಲಿಜೆನ್ಸ್ ಇದೆ ಅಲ್ಲ, ಸಂಸತ್ ಮೇಲೆ ದಾಳಿ ಮಾಡಿದ್ರೆ ಇವ್ರಿಗೆ ಗೊತ್ತಾಗಲ್ವಾ? ಈಗ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲೇನೋ ಪ್ರತಿಭಟನೆ ನಡೀತಾ ಇರುತ್ತೆ, ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ ಅಂತ ರೈತರು ಹೇಳ್ತಾರೆ. ಹಂಗಂತ ನಾವು ರೈತರನ್ನೆಲ್ಲ ಭಯೋತ್ಪಾದಕರು ಅಂತ ಕರೆಯಕ್ಕಾಗತ್ತಾ? ಇಲ್ಲಿ ಜಿಲ್ಲಾ ಕಚೇರಿ ಮುತ್ತಿಗೆ ಹಾಕ್ತಿವಿ ಅಂತ ಹೇಳ್ತೀವಿ, ಹಂಗಾದ್ರೆ ನೀವು ಎಲ್ಲಾ ರೈತರನ್ನು ಎಲ್ಲಾ ಹೋರಾಟಗಾರರನ್ನು ದೇಶ ವಿರೋಧಿಗಳು ಭಯೋತ್ಪಾದಕರು ಅಂತ ಕರಿತೀರಾ? ಖಂಡಿತ ಇಲ್ಲ. ಬಿಜೆಪಿ ಸರ್ಕಾರನ್ ವಿರೋಧ ಮಾಡದ್ ಕೂಡ್ಲೆ ದೇಶನ್ ವಿರೋಧ ಮಾಡ್ತಾ ಇದೀವಿ ಅಂತ ಅಲ್ಲ. ಬಿಜೆಪಿ ಕಾಂಗ್ರೆಸ್ ಹೆಂಗೋ, ಆಮ್ ಆದ್ಮಿ ಪಾರ್ಟಿ ಹೆಂಗೋ, JDS ಹೆಂಗೋ, ಬಿಜೆಪಿನೂ ಒಂದು ಪಕ್ಷ ಅಷ್ಟೇ. ನೀವ್ ಯಾಕೆ ಬಿಜೆಪಿ ವಿರೋಧ ಮಾಡಿದ ತಕ್ಷಣ ಇಡೀ ದೇಶನ್ ವಿರೋಧ ಮಾಡ್ದಂಗ್ ನೀವು ಮಾಡ್ತಿದ್ದೀರಾ? ಹೌದಲ್ವಾ? ಅದಕ್ಕೆ ಕಣ್ರಿ ನಮ್ಮವ್ರು ಯಾರು ಉದ್ದಾರ ಆಗಿಲ್ಲ. ಅಲ್ಲಿ ಹೋರಾಟ ಮಾಡ್ತಾ ಇರೋದು ದೇಶದ ಮಕ್ಕಳು. ಬಿಜೆಪಿ ಅರ್ಥ ಮಾಡ್ಕೊಳ್ಬೇಕು, ಯಾರು ಪುಲ್ವಾಮಾ ಅಟ್ಯಾಕ್ ನೀವು ಮಾಡಿಸಿದಾಗ, ಪುಲ್ವಾಮಾ ಅಟ್ಯಾಕ್ ಆದಾಗ, ನೀವು ಆಪರೇಷನ್ ಮಾಡಿದಾಗ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮ್ಗೆ ಚಪ್ಪಾಳೆ ತಟ್ಟಿ ನಿಮಗ್ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಹೈಪನ್ನ ಕೊಟ್ಟವರು ಇದೇ ಯೂತ್ಸ್. ಅದೇ ಯೂತ್ಸ್ ಇವತ್ತು ಅಕೌಂಟಬಿಲಿಟಿಯನ್ನ ಕೇಳಿದ್ರೆ ಅವರು ನೀವು ದೇಶದ್ರೋಹಿಗಳಂತಿದ್ದೀರಾ. ಇದು ನಿಮ್ಮ ವಿಮುಖ ನೀತಿನ ತೋರಿಸುತ್ತೆ. ಹೌದು, ಯೂತ್ಸ್ ಹೇಳ್ತಾ ಇದ್ದಾರೆ, ಯೂತ್ಸಿಗೆ ತಪ್ಪಿನ ಅರಿವಾಗಿದೆ. ಇವರು ಬರೀ ಹಿಂದೂ ಮುಸ್ಲಿಂ ಪ್ರಾಪಗಂಡಾ ಬಿಲ್ಡ್ ಮಾಡಿಕೊಂಡು ವೋಟ್ಗಳನ್ನ ಎಷ್ಟು ಸಾಧ್ಯ ಅಷ್ಟು ಸೆಳೆಯಕ್ ನೋಡ್ತಾ ಇದ್ರು, ಸೆಳೆದಿದ್ರು, ವಿಷ ತುಂಬ್ತಾ ಇದ್ರು. ವಾಟ್ಸ್ಆಪ್ ಯೂನಿವರ್ಸಿಟಿಗಳಲ್ಲಿ ದಿನ ಏನ್ ಕೆಲಸ ಅಂತ ಹೇಳಿದ್ರೆ ದಿನ ಫಾರ್ವರ್ಡ್ ಮೆಸೇಜ್ಗಳನ್ನ ಕಳ್ಸೋದು. ಆ ಫಾರ್ವರ್ಡ್ ಮೆಸೇಜ್ಗಳನ್ನ ಓದಿ 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 ಮಕ್ಕಳ ಮೈಂಡಲ್ಲೆಲ್ಲ ಹಂಗೆ ಕೂತ್ಕೊಂಡ್ಬಿಟ್ಟಿತ್ತು, ವೋಟ್ ಹಾಕ್ತಿದ್ರು ಯೂತ್ಸು. ಇವತ್ತು ಅವ್ರಿಗೆ ಅರ್ಥ ಆಗಿದೆ, ನೀವು 21 ಜನ ಅಲ್ಲ 1000 ಜನ ಸತ್ರು ನಾವು ನಿಮ್ಮನ್ನ ಮೂಸ್ ನೋಡಲ್ಲ. ನೀವಿರೋದ್ ಬರೀ ವೋಟ್ ಹಾಕಕ್ಕೆ. ನಾವು ಪೋಲರೈಸೇಷನ್ ಮಾಡ್ತೀವಿ, ವೋಟ್ ತಗಂತೀವಿ, ನಾವು ಗದ್ಗೆ ನಮ್ಮ ಚೇರ್ ನಾವು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ನಾವು ಮಾಡೋದಿಷ್ಟೇ ಅನ್ನೋದನ್ನ ತೋರಿಸ್ತಿದ್ದಾರೆ. ಜನರಿಗೆ ಅರ್ಥ ಆಗಿದೆ. ಯಾವತ್ತು ನೀವು ಹೋಗ್ಬಿಟ್ಟು ನಾನು ಹಿಂಗೆ ಲೋಗೋ ಹಿಡ್ದಿದ್ದೀರಲ್ವಾ, ಈ ತರ ಮೈಕ್ ಹಿಡಿದು ನೋಡ್ಲಿ. ಇದುವರೆಗಿನ ಇತಿಹಾಸದಲ್ಲಿ ಕಳೆದ 15 ವರ್ಷಗಳಲ್ಲಿ ಮೋದಿ ಎಷ್ಟು ಪ್ರೆಸ್ ಅನ್ನ ಅಡ್ರೆಸ್ ಮಾಡಿದ್ದಾರೆ, ಎಷ್ಟು ಮೀಡಿಯಾನ ಅಡ್ರೆಸ್ ಮಾಡಿದ್ದಾರೆ, ಏನ್ ಮಾತಾಡಿದ್ದಾರೆ. ಜನ ಮೂರ್ಖರಲ್ಲ, ಸಾಕಾಗೋಗಿದೆ ಅವ್ರಿಗೆ ನೋಡಿ ನೋಡಿ. ಮಧ್ಯರಾತ್ರಿಲಿ ಬರ್ತಾರೆ ಕಂಟೆಂಟ್ ಕ್ರಿಯೇಟರ್, ವಿಡಿಯೋ ಕ್ರಿಯೇಟರ್ ತರ ಮಧ್ಯರಾತ್ರಿಲಿ ಬಂದು ನಿಂಗೆ ಮೊಬೈಲ್ ಹಿಡ್ಕೊಂಡು ಮಾತಾಡೋದು ಯಾವ ಪುಣ್ಯಕ್ಕದು? ಬಂದ್ ಮಾತಾಡ್ಲಿ. ನಿಮ್ 4ನೇ ಅಂಗ ಅಲ್ವಾ ಮಾಧ್ಯಮ, 4th ಪಿಲ್ಲರ್ ಅಂತ ಕರಿತೀವಿ. ನಿಮ್ 4th ಪಿಲ್ಲರ್ ಇದ್ರಿಗೆ ಅಕೌಂಟಬಿಲಿಟಿ ಕೊಡ್ಲಿ. ಯಾಕೆ ಸಾಧ್ಯ ಆಗ್ತಿಲ್ಲ? ಯಾಕಂದ್ರೆ ಮಾಡಿರೋ ತಪ್ಪು ಅನ್ನೋ ಅರಿವು ಅವ್ರ ಕಾನ್ಶಿಯಸ್ಗೂ ಅನ್ನಿಸ್ತಿದೆ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಖಂಡಿತವಾಗ್ಲು ನೋಡಿ, JP ಮೂವ್ಮೆಂಟ್ ಬಿಲ್ಡ್ ಆಗಿದ್ ಎಲ್ಲಿಂದ? ಇದೇ ಯುವಜನ ಮತ್ತು ವಿದ್ಯಾರ್ಥಿಗಳಿಂದ. ಈ ದೇಶದಲ್ಲಿ ಎಮರ್ಜೆನ್ಸಿ ಮೂವ್ಮೆಂಟ್ ಆಗಿರಲಿ ಅಥವಾ ಫ್ರೀಡಮ್ ಸ್ಟ್ರಗಲ್ ಆಗಿರಲಿ, ಸ್ವಾತಂತ್ರ್ಯ ಸಂಗ್ರಾಮ ಆಗಿರಲಿ, ಇವೆಲ್ಲವನ್ನ ಶುರು ಮಾಡಿರುವಂಥದ್ದು ವಿದ್ಯಾರ್ಥಿ ಮತ್ತು ಯೂತ್ಸ್, ಯುವಜನ ಚಳುವಳಿ. ಆ ತರಹದ ಮತ್ತೊಂದು ಈ ಅನ್ಅಫಿಷಿಯಲ್ ಎಮರ್ಜೆನ್ಸಿ ಏನ್ ಬಿಜೆಪಿ ಘೋಷಣೆ ಮಾಡಿದೆ, ಅನ್ಅಫಿಷಿಯಲ್ ಏನ್ ಎಮರ್ಜೆನ್ಸಿ ಆಗಿದೆ, ಇದರ ವಿರುದ್ಧ ಖಂಡಿತವಾಗ್ಲೂ ಕೂಡ ಯೂತ್ಸ್ ಒಂದು ಸರಿಯಾದ ಉತ್ತರವನ್ನ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಈಗ ರಾಷ್ಟ್ರ ಸಾಕ್ಷಿ ಆಗ್ತಿದೆ. ಅವ್ರು ಚಿಕ್ಕಮಗಳೂರು ಜಿಲ್ಲೆನಲ್ಲಿ
ಒಬ್ಬ ಇಂಜಿನಿಯರ್, ಒಬ್ಬ ಸೈಂಟಿಸ್ಟ್, ಮುಸಲ್ಮಾನ್ ಹುಡುಗ, ತಂದೆ ಅದೊಂದು ಏರೋನಾಟಿಕಲ್ ಕಂಪನಿ ಸ್ಟಾರ್ಟ್ ಮಾಡಿದಾನೆ. ದಯವಿಟ್ಟು ಹೋಗ್ಬಿಟ್ಟು ಅವನ್ನ ಒಂದ್ಸತಿ ಭೇಟಿ ಮಾಡ್ಕೊಂಡು ಎದೆ ಸೀಳಿದ್ರೆ 3 ಅಕ್ಷರ ಇದೆಯೋ 6 ಅಕ್ಷರ ಇದೆಯೋ ನೋಡ್ಕೊಂಡು ಬರಕ್ ಹೇಳಿ. ಈ ದೇಶದ ಮೊದಲ ಶಿಕ್ಷಣ ಸಚಿವರು ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್, ಅವರು ಕೂಡ ಒಬ್ರು ಮುಸಲ್ಮಾನರು. APJ ಅಬ್ದುಲ್ ಕಲಾಂ ಅವರು ಕೂಡ ಮುಸಲ್ಮಾನರು. ನಮ್ಮ ಕನ್ನಡ ಭಾಷೆಗೆ ಇಡೀ ವಿಶ್ವದಲ್ಲಿ ಮಾನ್ಯತೆಯನ್ನ ತಂದುಕೊಟ್ಟಂತಹ, ನಮ್ಮ ದಸರಾವನ್ನ ಉದ್ಘಾಟನೆ ಮಾಡಿದಂಥ ಬೂಕರ್ ಪ್ರಶಸ್ತಿ ವಿಜೇತೆ ಯಾರು ಅಂತ ಹೇಳಿದ್ರೆ ನಮ್ಮಂಗೆ ಕನ್ನಡ ಒಂದ್ ಸಾಬ್ರು ಹೆಣ್ಮಗಳು ಬಾನು ಮುಷ್ತಾಕ್ ಅವರು. ಎದೆಲೆಲ್ಲ ಅಕ್ಷರ ಇಲ್ಲದೆ ಇಷ್ಟೆಲ್ಲ ಸಾಧನೆ ಮಾಡ್ಬಿಟ್ರು. ಏನು ಸಿಗಲ್ವಲ್ಲ, ಏನು ಇವ್ರಿಗೆ ಲಾಜಿಕಲ್ ಉತ್ತರಗಳು ಸಿಗಲ್ವಲ್ಲ, ಆಗೆಲ್ಲ ಇವ್ರೇನ್ ಮಾಡ್ತಾರೆ? ಹಿಂದೂ ಮುಸ್ಲಿಂ ತಂದಿಟ್ಟು ಬಿಡ್ತಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ. ಮನುಷ್ಯನ ಮೇಲೆ ಯಾಕೆ ಹಿಂಗೆ ಆಡ್ತಾನೋ? ನಗ್ತೀವಿ, ಅಳ್ತೀವಿ, ಸಾಯ್ತೀವಿ. ಹೋಗುವಾಗ ಏನೋ ಎತ್ಕೊಂಡು ಹೋಗ್ತೀವ? ಏನು ಎತ್ಕೊಂಡು ಹೋಗಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.